ನಮಸ್ಕಾರ ವೀಕ್ಷಕರೇ, ನಾನು ಶೈಲಜಾ. ಇಂದಿನ ರೆಸಿಪಿಯಲ್ಲಿ ಕೆಸುವಿನ ಎಲೆ ಉಪಯೋಗಿಸಿ ಹೇಗೆ ಚಟ್ನಿ ಮಾಡೋದು ಅಂತ ನೋಡೋಣ. ಎಲ್ಲ ಹಸಿರು ಸೊಪ್ಪುಗಳಲ್ಲಿ ಇರುವಂತೆ ಇದರಲ್ಲೂ ಅಧಿಕ ನಾರಿನಂಶದ ಜೊತೆ ವಿಟಮಿನ್ಗಳು, ಕ್ಯಾಲ್ಸಿಯಂಗಳು, ಪೊಟ್ಯಾಷಿಯಂಗಳು ಹೇರಳವಾಗಿವೆ. ರಕ್ತಹೀನತೆಗೆ, ಹೃದಯ ಹಾಗೂ ಚರ್ಮದ ಕಾಂತಿಯನ್ನು ಹೆಚ್ಚಿಸುವುದರ ಜೊತೆ ಕಣ್ಣಿನ ಆರೋಗ್ಯವನ್ನು ಇದು ಕಾಪಾಡುತ್ತದೆ. ಕೆಸುವಿನೆಲೆಗೆ ತುರಿಕೆಯ ಗುಣ ಇರುವುದರಿಂದ ನೀವು ಎಲೆಗಳನ್ನು ಆಯ್ಕೆ ಮಾಡುವಾಗ ಆದಷ್ಟು ಕಡಿಮೆ ತುರಿಕೆ ಎಲೆಗಳನ್ನೇ ಆಯ್ಕೆ ಮಾಡಿ. ಹಾಗೆ ಎಳೆಯ ಎಲೆ ಆದರೆ ಇನ್ನೂ ಒಳ್ಳೆಯದು. ನಾನಿಲ್ಲಿ ಈ ಸೈಜಿನ 2 ಎಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಸಣ್ಣ ಎಲೆ ಆದಲ್ಲಿ 4 ರಿಂದ 5 ಎಲೆಗಳನ್ನು ನೀವು ಇಲ್ಲಿ ಉಪಯೋಗ ಮಾಡಬಹುದು. ಮೊದಲಿಗೆ ಎಲೆಯನ್ನು ಚೆನ್ನಾಗಿ ತೊಳೆದು ಇದರ ಹಿಂಭಾಗದಲ್ಲಿ ಇರುವಂತಹ ಈ ರೀತಿಯ ದಪ್ಪದ ನಾರನ್ನು ತೆಗಿಬೇಕಾಗ್ತದೆ. ಯಾಕಂದರೆ ಇದರಲ್ಲಿ ತುರಿಕೆ ಅಂಶ ಜಾಸ್ತಿ ಇರೋದರಿಂದ ಇದನ್ನು ತೆಗೆದ್ರೆ ಒಳ್ಳೆಯದು. ನಾನು ಇಲ್ಲಿ 2 ಎಲೆಗಳನ್ನು ಈ ರೀತಿ ತೆಗೆದಿಟ್ಕೊಂಡಿದ್ದೇನೆ. ಆಮೇಲೆ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಟ್ಕೊಂಡಿದ್ದೇನೆ. ನಾನಿಲ್ಲಿ ಈ ಪ್ರಮಾಣದ ಹುಳಿಯನ್ನು 10 ನಿಮಿಷ ನೀರಲ್ಲಿ ನೆನೆ ಹಾಕಿಟ್ಕೊಂಡಿದ್ದೇನೆ. ಚಟ್ನಿಗೆ ಬೇಕಾದಂಥ ಸಾಮಗ್ರಿಗಳು: ತುಂಡು ಮಾಡಿಟ್ಕೊಂಡಂತಹ ಕೆಸುವಿನ ಎಲೆ, ನೆನೆ ಹಾಕಿಟ್ಟಂತಹ ಹುಣಸೆ ಹುಳಿ, ಹಾಗೆ ನಾನಿಲ್ಲಿ 3 ಕಾಯಿಮೆಣಸು ಹಾಗೆ 2 ಬೆಳ್ಳುಳ್ಳಿಯನ್ನು ತುಂಡು ಮಾಡಿಟ್ಕೊಂಡಿದ್ದೇನೆ. ನಿಮ್ಮಲ್ಲಿ ಜೀರಿಗೆ ಮೆಣಸಿದ್ರೆ ಅದನ್ನು ಉಪಯೋಗ ಮಾಡಿ, ಆರೋಗ್ಯಕ್ಕೂ ಒಳ್ಳೆಯದು, ರುಚಿಯು ತುಂಬ ಚೆನ್ನಾಗಿರ್ತದೆ. ಹಾಗೆ 1 ಕಪ್ ಕಾಯಿ ತುರಿ, ನಾನಿಲ್ಲಿ ಅರ್ಧ ಕಾಯಿಯನ್ನು ತುರಿದಿಟ್ಕೊಂಡಿದ್ದೇನೆ. ನೀವು ಚಟ್ನಿ ಮಾಡುವ ಪ್ರಮಾಣಕ್ಕನುಗುಣವಾಗಿ ಎಲೆ ಮತ್ತು ಕಾಯಿಯನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು. ಈಗ ಬಾಣಲೆಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ ತುಂಡು ಮಾಡಿಟ್ಟಂತಹ ಹಸಿಮೆಣಸು ಹಾಗೆ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗುವಾಗ ನೆನೆ ಹಾಕಿಟ್ಟಂತಹ ಹುಣಸೆ ಹುಳಿ ನೀರು ಹಾಗೆ ತುಂಡು ಮಾಡಿಟ್ಟಂತಹ ಕೆಸುವಿನ ಎಲೆಯನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕಾಗ್ತದೆ. ನೀವು ಇದನ್ನು ಕುಕ್ಕರಲ್ಲಿಟ್ಟು ಕೂಡ ಬೇಯಿಸಬಹುದು. ಈ ರೀತಿಯಾಗಿ ಚೆನ್ನಾಗಿ ಬೇಯಲಿ ಇದರಲ್ಲಿ, ಯಾಕಂದರೆ ಇದಕ್ಕೆ ತುರಿಕೆ ಗುಣ ಇರೋದ್ರಿಂದ ಈ ಹುಳಿ ನೀರಲ್ಲಿ ಚೆನ್ನಾಗಿ ಬೆಂದರೆ ತುರಿಕೆ ಎಲ್ಲ ಹೋಗ್ತದೆ. ಚೆನ್ನಾಗಿ ಬೆಂದ ನಂತರ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ರುಬ್ಬಲಿಕ್ಕೆ 1 ಕಪ್ ಕಾಯಿ ತುರಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ. ನೀವು ಬೆಲ್ಲ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು. ಹಾಗೆ ಬೇಯಿಸಿಟ್ಟಂತಹ ಎಲೆ ಇದು ಈಗ ಸಂಪೂರ್ಣವಾಗಿ ತಣ್ಣದು ಹೋಗಿದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ರುಬ್ತಾ ಇದ್ದೇನೆ. ತುಂಬ ನುಣ್ಣಗೆ ಕೂಡ ಬೇಡ ನೋಡಿ, ಈ ರೀತಿಯಾಗಿ ಸ್ವಲ್ಪ ದೊರಗಾಗಿರಲಿ. ಈಗ ಒಗ್ಗರಣೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಸಾಸಿವೆ, ಹಾಗೆ ಇಲ್ಲಿ ನೀವು ಬೆಳ್ಳುಳ್ಳಿ ಒಗ್ಗರಣೆ ಚೆನ್ನಾಗಿ ಕೊಡಬೇಕಾಗ್ತದೆ. ಹಾಗೆ ನಾನು ಬೆಳ್ಳುಳ್ಳಿ ಒಂದು 8 ರಿಂದ 10 ಎಸಳು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಕಂದು ಬಣ್ಣಕ್ಕೆ ಬರುವಾಗ ಅದಕ್ಕೆ ಕೆಂಪು ಮೆಣಸು ಹಾಕಿ ಚಟ್ನಿಗೆ ಒಗ್ಗರಣೆ ನೀಡಿದರೆ ನಮ್ಮ ಚಟ್ನಿ ಸವಿಯಲು ಸಿದ್ಧವಾಗಿದೆ. ಚಟ್ನಿಗೆ ಬೆಳ್ಳುಳ್ಳಿಯ ಒಗ್ಗರಣೆ ಒಳ್ಳೆಯ ರುಚಿಯನ್ನು ನೀಡುತ್ತದೆ. ಚಟ್ನಿ ಈ ಹದಕ್ಕೆ ಇದ್ದರೆ ಒಳ್ಳೆಯದು. ಕೆಸುವಿನ ಎಲೆ ಚಟ್ನಿ ಅನ್ನೋ ಜೊತೆ ಒಳ್ಳೆಯ ಕಾಂಬಿನೇಷನ್ ಆಗಿದೆ. ಇದೇ ರೀತಿ ನೀವು ದೋಸೆಯ ಜೊತೆ ಕೂಡ ಸವಿಯಬಹುದು. ಖಾರದ ಚಟ್ನಿಗೆ 1 ಚಮಚ ಕೊಬ್ಬರಿ ಎಣ್ಣೆ ಸೇರಿದರೆ ಇನ್ನೂ ರುಚಿಕರವಾಗಿರ್ತದೆ. ನೀವು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.